ಚಲುವರಾಯಸ್ವಾಮಿ ಅವರೇ, ತಮ್ಮ ಆಡಳಿತದಲ್ಲಿ ರೈತರು ಸಮೃದ್ಧಿ ಆಗಲಿ, ಕೃಷಿ ಸಮೃದ್ಧಿ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಿಮ್ಮ ಸಹಕಾರ ಇದ್ರೆ ಖಂಡಿತ ಮಾಡೋಣ ಸರ್. ಸಾಯಿರಾಮ್ ಪ್ರಸಾದ್ ಅವರು ಇದ್ದಾರೆ, FKCCIನ ಉಪಾಧ್ಯಕ್ಷರು. ಸಾಯಿರಾಮ್ ಪ್ರಸಾದ್ ಅವರೇ, ಪ್ಯೂರ್ಲಿ ಇಂಡಸ್ಟ್ರಿ ದೃಷ್ಟಿಯಿಂದ ನೋಡಿದ್ರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೃಷ್ಟಿಯಿಂದ ನೋಡೋದಕ್ಕೆ ಹೋದರೆ ಏನಿದೆ ಬಜೆಟ್ನಲ್ಲಿ? ಸರ್, ಇವತ್ತು ಮೊದಲನೇದಾಗಿ 17ನೇ ಬಜೆಟನ್ನು ಕೊಟ್ಟ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಯಾಕೆಂದರೆ ಭಾರತದಲ್ಲೇ ಭವಿಷ್ಯ 17 ಬಜೆಟ್ಗಳನ್ನ ಕೊಟ್ಟಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ರೆಕಾರ್ಡು, ಬೇರೆಯವರು ಜಾಸ್ತಿ ಕೊಟ್ಟಿದ್ದಾರೆ. ಓಕೆ, ಎಸ್ ಸರ್. ಇವತ್ತು ನಾನು ಉದ್ಯಮಿ ಮತ್ತು FKCCI ವತಿಯಿಂದ ಹೇಳೋದಾದರೆ, ಸಾಕಷ್ಟು ನಿರೀಕ್ಷೆಗಳು ಪ್ರತಿ ಸರಿನೂ ನಾವು ಜಾಸ್ತಿನೇ ಕೊಟ್ಟಿರ್ತೀವಿ ನಿರೀಕ್ಷೆಗಳು. ಪರವಾಗಿಲ್ಲ, ನಮ್ಮ ಈ ಬಜೆಟು ಸಮತೋಲನವಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಚಾಪನ್ನು ಮೂಡಿಸಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಇಂಡಸ್ಟ್ರಿ ಆಗ್ಬೋದು, ಮತ್ತು ಕೃಷಿನಲ್ಲಾಗ್ಬೋದು, ಮತ್ತು ಟೆಕ್ನಾಲಜಿನಲ್ಲಾಗ್ಬೋದು, ಪ್ರತಿಯೊಂದು ಇದರಲ್ಲಿ ಕ್ಷೇತ್ರಗಳಲ್ಲೂ ಅವರು ಈ ಸರಿ ಒಂದು ಒತ್ತು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ MSMEಗಳಿಗೆ ನಾವು ಜಾಸ್ತಿ ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ. ಕೆಲವೊಂದು ಟೆಕ್ ಪಾರ್ಕ್ಗಳನ್ನ ಮಾಡುವಂಥದ್ದು, ಮತ್ತು ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ದು ಎಲ್ಲೆಲ್ಲಿ KIDBs ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲೆಲ್ಲಿ ಹಿಂದುಳಿದೆ ಅದನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ಅಂತ ಕೇಳಿದ್ವಿ. ಆ ನಿಟ್ಟಿನಲ್ಲಿ ಸ್ವಲ್ಪ ಅವರು ಗಮನ ಚೆಲ್ಲಿಲ್ಲ. ಆದರೆ ಬೇರೆ ವಿಷಯಗಳಲ್ಲಿ MSMEಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇಂಡಸ್ಟ್ರಿಯಲ್ ಏರಿಯಾಗಳ ಡೆವಲಪ್ಮೆಂಟಿಗೆ ಅಂತ ಪ್ರತ್ಯೇಕವಾಗಿ ಏನಾದರೂ ನಾವು ಕೇಳಿದ್ವಿ. ಇಂಡಸ್ಟ್ರಿಯಲ್ ಏರಿಯಾಗಳಿಗೆ, ಫಾರ್ ಎಕ್ಸಾಂಪಲ್ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಸಪ್ರೇಟಾಗಿ ಒಂದು ಬಜೆಟ್ ಕೊಡಿ. ಯಾಕೆಂತಂದರೆ ಇವತ್ತು ಏಷ್ಯಾನಲ್ಲೇ ಪೀಣ್ಯ ಇಂಡಸ್ಟ್ರಿಯಲ್ ಲಾರ್ಜೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಇರೋದು. ಸುಮಾರು 5 ಲಕ್ಷ ಇಂಡಸ್ಟ್ರೀಸ್ ಅದರೊಳಗಡೆ ಒಂದೇ ಇದರಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ಹೆಚ್ಚಿನ ಒತ್ತು ಕೊಡಿ. ಮತ್ತು ಇನ್ಫ್ರಾಸ್ಟ್ರಕ್ಚರು ಭಾಳ ಹಾಳಾಗ್ತಾ ಇರುತ್ತೆ. ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಷಲ್ ಬಜೆಟ್ನ ಮಾಡಿ ಅಂತ ಕೇಳಿದ್ವಿ. ಅದಕ್ಕೆ ರೋಡು, ಚರಂಡಿ, ನೀರು, ಅದಕ್ಕೆ ಒಂದು ಸ್ಪೆಷಲ್ ಬಜೆಟ್ ಕೊಡಿ. ಯಾಕೆಂದರೆ ಪ್ರತಿ ಸರಿನೂ ನಾವು BBMP ಅವ್ರ ಹತ್ರನೇ ಹೋಗಬೇಕು ಬಜೆಟ್ ರೆಡಿ ಮಾಡ್ಕೊಡೋದಕ್ಕೆ. ಅವ್ರ ಹತ್ರ ಬಜೆಟ್ ಇರೋಲ್ಲ. ಪ್ರತಿ ವರ್ಷ ಸ್ವಲ್ಪ ಮಾಡಿ ಬಿಟ್ಬಿಡ್ತಾರೆ. ಸೊ ಅದು ಹಾಗಾಗಬಾರ್ದು. ಅದರಿಂದ ಅದಕ್ಕೆ ಒಂದು ವಿಶೇಷವಾಗಿ ಬಜೆಟ್ ಇಟ್ಟರೆ ಇನ್ನಷ್ಟು ಇಂಪ್ರೂವ್ಮೆಂಟ್ಸು ಚೆನ್ನಾಗಾಗುತ್ತೆ ಅಂತ ಕೇಳಿದ್ವಿ. ಇನ್ನು ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ. ನಾವು ಮುಂದೆ ಇನ್ನೊಂದು ಸ್ವಲ್ಪ ದಿನ, 2-3 ದಿನದಲ್ಲಿ ನಾವು ಮತ್ತೊಂದು ಪ್ರಯತ್ನ ಮಾಡ್ತೀವಿ. ಕೆಲವೊಂದು APMC ವಿಷಯಗಳಲ್ಲಿ ನಾವು ಕೇಳಿದ್ವಿ. APMC ಅಭಿವೃದ್ಧಿಗಳಿಗೆ ಅದಕ್ಕೂ ವಿಶೇಷವಾದ ಒಂದು ಬಜೆಟ್ನ ಕೊಡಿ ಅಂತೇಳಿ. ಅದಕ್ಕೊಂದು 64 ಕೋಟಿ ಏನು ಈ ಸರಿ ಇಟ್ಟಿದ್ದಾರೆ ಅದಕ್ಕೆ ಬಜೆಟು. APMC ಮಾರ್ಕೆಟ್ಗಳನ್ನ ಇಂಪ್ರೂವ್ ಮಾಡಬೇಕಂತ. ಅದರಲ್ಲಿ ಒಂದು ಹೊನ್ನಾವಳಿ ಮತ್ತು ಇನ್ನೊಂದು ನಾರ್ತ್ ಕರ್ನಾಟಕನಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 2 APMCಗಳನ್ನ ಮಾರುಕಟ್ಟೆಗಳನ್ನ ಮಾಡಲಿಕ್ಕೆ ಮತ್ತೆ ಒಂದು 64 ಕೋಟಿ ಮೀಸಲಾಗಿಟ್ಟಿದ್ದಾರೆ. ಮತ್ತು ಆಧುನೀಕರಣ ಮತ್ತು ಡಿಜಿಟಲೈಸೇಷನ್ ಮಾಡಬೇಕು ಅಂತೇಳಿ ನಾವು ಕಳೆದ ವರ್ಷವೂ ನಾವು ಒಂದು ಬಜೆಟ್ ವಿಶೇಷವಾಗಿ ಕೊಡಿ. ಯಾಕೆಂತಂದರೆ ಇನ್ನೂ APMCಗಳಲ್ಲಿ ಕಂಪ್ಯೂಟರೈಸೇಷನ್ ಆಗಿಲ್ಲ. ಸೊ ಆನ್ಲೈನ್ ಪೇಮೆಂಟ್ಸು ಅದೆಲ್ಲ ಸ್ವಲ್ಪ ಹಿಂದುಳಿದಿದೆ. ಅದಕ್ಕೋಸ್ಕರ ಒತ್ತು ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಕೊಟ್ಟಿದ್ದಾರೆ. 10 ಕೋಟಿ ಬಜೆಟು ಸ್ಪೆಷಲಾಗಿ ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾನು ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮ MSME ಮೇಲೆ ಏನಾಗಿದೆ? ಗ್ಯಾರಂಟಿ ಯೋಜನೆಗಳಿಂದ MSMEಗೆ ನಮಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಅಲ್ಲ, ಅಂದರೆ ಲೇಬರ್ ಇಂಟೆನ್ಸಿವ್ ಲೇಬರ್ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ. ನಮಗೆ ಮೈನ್ ಬೇಕಾಗಿರೋದು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಟ್ಟರು. ತುಂಬ ಜನ ಮಹಿಳೆಯರು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಕೆಲಸಕ್ಕೆ ಬರ್ತಾರೆ. ಅದರಿಂದ ಅವ್ರಿಗೆ ಬೆನಿಫಿಟ್ಸ್ ಆಗಿದೆ. ಖಂಡಿತ ಬೆನಿಫಿಟ್ಸ್ ಆಗಿದೆ. ಯಾಕೆಂತಂದ್ರೆ ಅಲ್ಲಿಂದ ಬರಬೇಕಾದ್ರೆ ಡೈಲಿ ಅವ್ರಿಗೆ 50 ರೂಪಾಯಿ ಬಸ್ ಚಾರ್ಜ್ ಕೊಡಬೇಕಾಗಿತ್ತು. 30-50 ರೂಪಾಯಿ ಗೌರ್ಮೆಂಟ್ಸಿಗೆ ಬರ್ತಾರೆ. ಈಗ ಅದು ಫ್ರೀ ಆಗಿದೆ. 50 ರೂಪಾಯಿ ಅಂತಂದ್ರೆ ತಿಂಗಳಿಗೆ 1,500-2,000 ರೂಪಾಯಿ ಎಕ್ಸ್ಟ್ರಾ ಉಳಿದಂಗಾಯಿತು. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು 2,000 ರೂಪಾಯಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಲಕ್ಷ್ಮಿ ಯೋಜನೆ ಅಂತ ಪವರ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಅನುಕೂಲಗಳಾಗಿದೆ. ಯಾಕೆಂದರೆ ಬೇರೆಯವ್ರು ಹೇಳ್ಬೋದು ಅದನ್ನು ತೆಗಿಬೇಕು ಅಂತೇಳಿ. ಯಾರೋ ಹೇಳ್ತಾ ಇದ್ರು ಈಗ ನಮ್ಮ ಸ್ನೇಹಿತರಲ್ಲಿ, ಕೊಡುವಾಗ ಯಾಕೆ ಕೊಟ್ರಿ ಅಂತ ಕೇಳ್ತಾರೆ. ಕೊಟ್ಟ ಮೇಲೆ ಯಾಕೆ ಇಷ್ಟೊಂದು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಉದ್ಯೋಗ ಕೊಡಲಿಲ್ಲ ಅಂತಂದರೆ ಉದ್ಯೋಗ ಕೊಡ್ತಿಲ್ಲ ಅಂತಾರೆ. ಉದ್ಯೋಗ ಕೊಟ್ಟರೆ ನೀವು ಸೋಂಬರಿಗಳನ್ನ ಮಾಡಿಬಿಡ್ತಿದ್ದೀರಾ ಅವ್ರನ್ನ ಅಂತಾರೆ. ಇದು ಸರ್ವೇ ಸಾಮಾನ್ಯ ಇದನ್ನು ಹೇಳ್ತಾ ಇರ್ತಾರೆ. ಮತ್ತು ಸಾಕಷ್ಟು ಹೊತ್ತನ್ನ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಬಿಹೈಂಡ್ ಬ್ಯಾಂಗ್ಳೂರ್ ಅಂತ ನಾವು ಕೇಳಿದ್ವಿ. ಬ್ಯಾಂಗ್ಳೂರು ಇವಾಗ ಬರ್ತಾ ಏನಾಗಿದೆ ಅಂತಂದರೆ ತುಂಬ ರಶ್ ಆಗಿದೆ. ನಮ್ಮ ಬ್ಯಾಂಗ್ಳೂರ್ ಕೆಪಾಸಿಟಿ 1 ಕೋಟಿ ಇದ್ದರೆ ಈಗ ಅದು 1 ಕೋಟಿಗಿಂತ ಮೀರಿ ಜಾಸ್ತಿ ಹೋಗ್ತಾ ಇದೆ. ಬ್ಯಾಂಗ್ಳೂರು ರೂರಲ್ ಏನಿದೆ, ರೂರಲ್ ಎಷ್ಟೇ ಬೆಳೆದ್ರೂ ಸಹ ಇಲ್ಲಿನ ಒಂದು ಟ್ರಾಫಿಕ್ ಕಂಜೆಕ್ಷನ್ ಆಗ್ಬೋದು, ಮತ್ತು ಅವ್ರ ಅಷ್ಟು ಜನಕ್ಕೆ ವಾಟರ್ ಸ್ಪೆಷಲಿಟೀಸ್ ಕೊಡೋದಕ್ಕಾಗ್ಬೋದು, ಮತ್ತು ಅದೆಲ್ಲ ಸ್ವಲ್ಪ ತೊಂದರೆ ಆಗ್ತಿರೋದ್ರಿಂದ ನಮ್ಮ ಕಾನ್ಸೆಪ್ಟ್ ಏನಂದರೆ ಬಿಹೈಂಡ್ ಬ್ಯಾಂಗ್ಳೂರಿಂದ ಹೊರತುಪಡಿಸಿ IT ಆಗ್ಬೋದು, ಇಂಡಸ್ಟ್ರೀಸ್ ಆಗ್ಬೋದು, ಅದನ್ನು ನೀವು ಹೊರಗಡೆ ಮಾಡಿದರೆ ಬ್ಯಾಂಗ್ಳೂರು ಚೆನ್ನಾಗಿರುತ್ತೆ ಮತ್ತು ಸುತ್ತಮುತ್ತ ಜಿಲ್ಲೆಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನೊಂದು ಕಾನ್ಸೆಪ್ಟ್ ಕೊಟ್ಟಿದ್ವಿ. ಅದಕ್ಕೂ ಒತ್ತು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಮೈಸೂರಿನಲ್ಲಿ ಈಗಾಗಲೇ ಏರ್ ಫೋರ್ಸ್ದು ಒಂದು ಇದು ಮಾಡ್ತಾ ಇದ್ದಾರೆ. ಏರ್ ಕ್ಲಸ್ಟರ್ ಒಂದು ಮಾಡ್ತಿದ್ದಾರೆ. ಮಂಡ್ಯನಲ್ಲಿ ಒಂದು EV ಟೆಸ್ಟ್ ಪಾರ್ಕಿಂಗ್ ಅಂತ ಒಂದು ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇದೇನು ನಾವು ಭಾಳ ದಿನಗಳಿಂದ ಒಂದು ಬೇಡಿಕೆ ಇಟ್ಟಿದ್ವಿ. ಏನು ಅಂತಂದರೆ ಈ
ಪೊಲೀಸ್ ಸ್ಟೇಷನ್ಗಳಲ್ಲಿ ಸೀಸ್ ಮಾಡಿದಂಥ ವೆಹಿಕಲ್ಗಳನ್ನ ಪೊಲೀಸ್ ಸ್ಟೇಷನ್ಗಳ ಮುಂದೆನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ರೋಡೆಲ್ಲ ಬ್ಲಾಕ್ ಆಗಿರುತ್ತೆ, ಅದು ಜಂಕ್ ಹಿಡಿದಿರುತ್ತೆ, 8 ವರ್ಷ 10 ವರ್ಷ ಆದರೂ ರೆಸ್ಟ್ ಹಿಡಿದೋಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ. ಅದನ್ನು ನಾವು ಸುಮಾರು ವರ್ಷದಿಂದ ಒಂದು ಬೇಡಿಕೆ ಕೊಡ್ತಾ ಇದ್ವಿ, ಇದಕ್ಕೆಲ್ಲ ಒಂದು ಕಡೆ ಎಲ್ಲಾದರೂ ಒಂದು ಯಾರ್ಡ್ ಅಂತ ಮಾಡಿ ಜಂಕ್ ವೆಹಿಕಲ್ಗಳೇ ಅವ್ರವ್ರ ಪೊಲೀಸ್ ಸ್ಟೇಷನ್ ನಂಬರ್ಗಳು ಹಾಕ್ಬಿಟ್ಟು ಒಂದು ಕಡೆ ಹಾಕ್ಬಿಡಿ ಅಂತೇಳಿ. ಅದಕ್ಕೆ ಈಗ ಜಂಕ್ ವೆಹಿಕಲ್ಗಳಿಗೆ ಬಹುಶಃ ಇದನ್ನೇ ನೋಡ್ಕೊಂಡಿರ್ಬೋದು, ಯಾವ್ಯಾವ ಜಂಕ್ ವೆಹಿಕಲ್ಗಳಿದೆ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಇವಾಗ ಒಂದು ದೊಡ್ಡ ಯಾರ್ಡ್ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಮಾಡುವಂಥದ್ದು ಮಾಡಿದ್ದಾರೆ, ಅಲ್ಲೂ ಭಾಳ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಗ್ಲೋಬಲಿ ನಾವು ಕೇಳ್ತೀವಲ್ವ, ಇಲ್ಲ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂತ ನಾವು ಅಂದರೆ ಚೈನಾ ಜೊತೆ ಕಾಂಪೀಟ್ ಮಾಡಬೇಕು ಮುಂಬರುವ 10-15 ವರ್ಷಗಳ ಕಾಲ ಅಂತಕ್ಕಂಥದ್ದು. ಸೆಂಟ್ರಲ್ ಬಜೆಟಿಂದ ನಾವು ಕ್ಯಾಪಿಟಲ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ಬ್ಯಾಂಕಿಂಗಿಂದ ಸಣ್ಣ ಕೈಗಾರಿಕೆಗಳಿಗೆ ಏನು ಲಾಭ ಆಗುತ್ತೆ ಅಂತಕ್ಕಂಥದ್ದು. ಬಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಅದರ ಬಜೆಟ್ಟು, ಸಿಂಗಲ್ ವಿಂಡೋ ಇವೆಲ್ಲವೂ ನಿರೀಕ್ಷೆಗಳಿರ್ತವೆ. ಆ ನಿರೀಕ್ಷೆಗಳಿಗೂ ಈ ಬಜೆಟ್ಗೂ ಏನಾದರೂ ಕನೆಕ್ಟ್ ಇದೆನಾ? ಸ್ವಲ್ಪ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನಾವು ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದ ಒಂದು ಪಾಲಿಸಿ ಕೊಡಿ, MSMEಗೆ ವಿಶೇಷವಾದ ಪಾಲಿಸಿ ಕೊಡಿ. ಯಾಕೆಂದರೆ ನೀವು ಬೃಹತ್ ಕೈಗಾರಿಕೆಗಳ ಜೊತೆಯಲ್ಲಿ ಈ MSMEಗಳು ಸೇರಿಸಿದ್ರೆ ಅವ್ರು ಕೊಡೋ ಪಾಲಿಸಿಗಳು ಮತ್ತು ಅವರ ಪಾಲಿಸಿಗಳು ಅವ್ರಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಯಾಕೆಂದರೆ ತುಂಬ ದೊಡ್ಡವರು, ಅವರು 1000 ಕೋಟಿನಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿರೋರು, 100 ಕೋಟಿ ಖರ್ಚಾದರೂ ಅವ್ರೇನು ಯೋಚನೆ ಮಾಡೋಲ್ಲ. ಅದೇ ಪಾಲಿಸೀಸ್ನ ನಾವು MSMEಸಿಗೂ ಹಾಕಿದ್ದಾರೆ. ಅದಕ್ಕೋಸ್ಕರ ನಮಗೆ ಸಪ್ರೇಟಾಗಿ MSMEಗೆ ಪಾಲಿಸೀಸ್ ಮಾಡಿ ಅಂತ ಕೇಳಿದ್ದೀವಿ. ಅದೇನಾದ್ರು ಮಾಡಿದರೆ ಖಂಡಿತವಾಗ್ಲೂ MSMEಗಳು ಚೈನಾ ಜೊತೆಯಲ್ಲಿ ಕಾಂಪೀಟ್ ಮಾಡಲಿಕ್ಕೆ 100% ವಿ ಆರ್ ರೆಡಿ ಇದ್ದೀವಿ. ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಮಗೆ ಒದಗಿಸ್ಕೊಡ್ಬೇಕು ಅನ್ನೋದು. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.